ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಆನಿಯನ್ ಪಕೋಡ ಮಾಡೋದು ಹೆಂಗೆ ಅಂತಂದು ತೋರಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ. ಮೊದಲು ಆನಿಯನ್ನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕ್ರಿ. ಈ ರೀತಿ ಬಿಡಿಸ್ಕೋಬೇಕು. ಸೊ ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅಲ್ಲಾನ ಜಜ್ಕೊಂಡ್ರೂ ಆಕೈತ್ರಿ. ಬೆಳ್ಳುಳ್ಳಿ ಮಾತ್ರ ಜಜ್ಕೊಂಡು ಅಲ್ಲಾನ ಕಟ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಮಸ್ತಾಗಿ ಟೇಸ್ಟ್ ಬರ್ತೈತ್ರಿ. ಸೊ ನಾನು ಬೆಳ್ಳುಳ್ಳಿನ ಅಷ್ಟೇ ಜಜ್ಕೊಂಡು ಅಲ್ಲಾನ ಈ ರೀತಿ ಕಟ್ ಮಾಡಿ ಸಣ್ಣ ಸಣ್ಣಾಗಿ ಪೀಸ್ ಮಾಡ್ಕೊಳಕತ್ತೇನೆ ರೀ. ನೋಡಾಕತ್ತಿರ್ಬೇಕು ನೀವು ಯಾವ ರೀತಿ ಚಿಕ್ಕದಾಗಿ ಪೀಸ್ ಮಾಡ್ಕೊಳಕತ್ತೇನೆ ಅಂತಂದು. ಸೊ ಈ ರೀತಿ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಪಕೋಡ ತಿನ್ನೋ ಮುಂದೆ ನಡು ಬಾಯಾಗಿ ಸಿಗ್ತಾವಲ್ರಿ, ಅದ್ರ ಟೇಸ್ಟ್ ಅಂದ್ರೆ ಭಾರಿ ಇರ್ತೈತ್ರಿ. ಅದಾದಮೇಲೆ ಅವನ್ನೆಲ್ಲ ಬೌಲಲ್ಲಿ ಹಾಕ್ಕೋಬೇಕ್ರಿ ಆನಿಯನ್ನ. ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ರಿ. ಅದಾದಮೇಲೆ ಸ್ವಲ್ಪ ಅಜ್ವಾನ ಹಾಕ್ಕೊಳ್ರಿ. ಅಜ್ವಾನ ಜೀರಿಗೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಈ ರೀತಿ. ಆಮೇಲೆ ಆನಿಯನ್ನ ಸ್ವಲ್ಪ ಸ್ಲೈಸ್ನಾಗಿ ಬಿಡಿಸ್ಕೊಳ್ರಿ. ಅದಾದ ತಕ್ಷಣ ಸ್ವಲ್ಪ ಕರಿಬೇವು ಹಾಕ್ಕೊಳ್ರಿ. ಕರಿಬೇವು ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ರಿ, ಇಲ್ಲ ಅಂದ್ರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಅದಾದ ತಕ್ಷಣ ಸ್ವಲ್ಪ ಕಡ್ಲಿ ಹಿಟ್ಟು, ಏನು ನೀವು ಬೇಸನ್ ಹಿಟ್ಟು ಅಥವಾ ಗ್ರಾಮ್ ಫ್ಲವರ್ ಅಂತಿರಲ್ಲ, ಸೊ ಆ ರೀತಿ ಕಡ್ಲಿ ಹಿಟ್ಟು ಹಾಕ್ಕೊಳ್ರಿ. ಅದಾದ ತಕ್ಷಣ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ರಿ. ಅಕ್ಕಿ ಹಿಟ್ಟು ಯಾಕೆ ಹಾಕ್ಕೊತೀವಿ ಅಂತಂದ್ರೆ ಸ್ವಲ್ಪ ಕ್ರಿಸ್ಪಿ ಬರ್ತಾವ್ರಿ, ಹಾಗಾಗಿ ಅಕ್ಕಿ ಹಿಟ್ಟು ಹಾಕ್ಕೊಳ್ರಿ. ಅದೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹಸಿ ಖಾರ ಅಥವಾ ಗ್ರೀನ್ ಚಿಲ್ಲಿ ಪೇಸ್ಟನ್ನ ಹಾಕ್ಕೊಳ್ರಿ. ಇದೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ರಿ. ಅದಾದ ತಕ್ಷಣ ಸ್ವಲ್ಪ ಬಿಳೆ ರವೆ, ಅಂದರೆ ನೀವು ಬಾಂಬೆ ರವೆ ಅಂತಿರಲ್ರಿ, ಆ ರೀತಿ ಚಿರೋಟಿ ರವಾನೂ ಅಂತೀರಾ, ಬಾಂಬೆ ರವೆ ಅಂತೀರಾ, ಇಲ್ಲ ವೈಟ್ ರವೆ ಅಂತೀರಾ. ಸೊ ಆ ಬಿಳೆ ರವೆ ಇರುತ್ತಲ್ಲ ಅದನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಅದಾದ ತಕ್ಷಣ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ರಿ. ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ರಿ ಹಿಂಗೆ. ಸೊ ಹಿಟ್ಟನ್ನ ನೋಡಿ ಹಾಕ್ಕೊಳ್ರಿ, ಯಾಕಂದ್ರೆ ತೀರ ಅಳ್ಕಾತಂದ್ರೆ ಅದು ಬಜ್ಜಿ ಆಗುತ್ತೆ. ಹಾಗಾಗಿ ಹಿಟ್ಟನ್ನ ಸ್ವಲ್ಪ ಉದ್ರಾ ಇರೋ ಥರನ ಹಾಕ್ಕೊಂಡು ಕಲಿಸ್ಕೊಂಡು ಈ ರೀತಿ ಬಿಟ್ಕೊಳ್ರಿ ಬಜ್ಜಿನ. ನಾನು ಮುಂಚೆನೇ ಕಡಾಯಿಯಲ್ಲಿ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೆ ರೀ. ಸೊ ಹಾಗಾಗಿ ಅದು ಕಾದಿತ್ತು ಮಸ್ತಾಗ. ಎಣ್ಣೆ ಕಾದಿದ್ಮೇಲೆ ಈ ರೀತಿ ಪಕೋಡ ಹಾಕೊಳಕತ್ತಿದ್ದೆ ರೀ. ನೋಡ್ತಿರ್ಬೋದು, ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತಾವ್ರಿ. ಮಳೆಗಾಲದಲ್ಲಿ ನೀವು ಇದನ್ನು ತಿಂತಾ ಇದ್ದರೆ ನಿಮ್ಗೆ ಮಳೆ ಜೊತೆ ಇದನ್ನು ಸವಿತಾ ಇದ್ದರೆ, ಆಮೇಲೆ ಇದ್ರ ಜೊತೆ ಟೀ ಇದ್ದರೆ ಇನ್ನೂ ಒಂದು ಮಸ್ತ್ ಇರ್ತೈತೆ ರೀ. ಸೊ ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ. ಇದನ್ನು ಚಿಕ್ಕ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರ್ರಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೆಂಗಾಗಿದೆ ಅಂತ ತಿಳಿಸ್ಕೊಡ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಎಲ್ಲರಿಗೂ ನಮಸ್ಕಾರ ರೀ.